Welcome to Basavaredi ITI. So today topic is GST in Tally. GST ಹೇಗೆ ನಾವು ಟ್ಯಾಲಿ ಒಳಗೆ ಅಪ್ಲೈ ಮಾಡ್ತೀವಿ. GST ಟ್ಯಾಲಿಯನ್ನ ಟ್ಯಾಲಿ ಒಳಗೆ ಅಪ್ಲೈ ಮಾಡಬೇಕಾದ್ರೆ ಯಾವ ಆಪ್ಷನ್ಸ್ಗಳನ್ನು ಎಸ್ ಆರ್ ನೋ ಇಟ್ಕೋಬೇಕು, ಯಾವ ರೀತಿ ಸೆಟ್ ಮಾಡ್ತೇವೆ ಅಂತ ನೋಡೋಣ. ಹಾಗಿದ್ರೆ ಫಸ್ಟ್ ನಾವು ಟ್ಯಾಲಿ ERP9 ಅನ್ನು ಓಪನ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ನಾವು ನೋಡ್ಕೊಳ್ಬೇಕಾಗಿದ್ದು ಏನಂತಂದ್ರೆ ಸೀರೀಸ್ ಮತ್ತು ರಿಲೀಸ್ 6.633 ಒಳಗೆ ನಾನು ಮಾಡ್ತಾ ಇದ್ದೇನೆ. ಸೊ ಇದು ಕಂಪಲ್ಸರಿ ತಾವೆಲ್ಲ ನೋಡ್ಕೋಬೇಕು. ಇದೇ ವರ್ಷನ್ಸನ್ನು ಅಥವಾ ಅಪ್ಡೇಟ್ ಇರುವಂಥ ಅಪ್ಲಿಕೇಶನ್ಸನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತದೆ ಟ್ಯಾಲಿ. ಸೊ ಅದರೊಳಗೆ ಬಂದುಬಿಟ್ಟು ಫಸ್ಟು ನಾವು ಇಯರ್ ನೋಡ್ಕೋಬೇಕು. ಅದೇ ರೀತಿ ಕಂಪ್ನಿಯನ್ನು ಕ್ರಿಯೇಟ್ ಮಾಡ್ತಾ ಇದ್ದೇವೆ. Alt F3. ಸೊ ಕ್ರಿಯೇಟ್ ಕಂಪ್ನಿ. ನಮಗಿಲ್ಲಿ ಯಾವುದಾದ್ರೂ ಒಂದು ಶಾಪ್ ಅಥವಾ ಕಂಪ್ನಿ ಕ್ರಿಯೇಟ್ ಮಾಡ್ಬೋದು. ನಾವು ಒಂದು ಡೂಪ್ಲಿಕೇಟ್ ಶಾಪನ್ನು ಎಂಟ್ರಿ ಮಾಡ್ತಾ ಇದ್ದೀನಿ. ನೋಡಿ, ಡೂಪ್ಲಿಕೇಟ್ ಶಾಪನ್ನು ಎಂಟ್ರಿ ಮಾಡ್ತಾ ಇದ್ದೀನಿ. ನಾನು ಟಾಟಾ ಕೋ ಅಂತೇಳಿ ಒಂದು ಶಾಪನ್ನು ಏನು ಮೊಬೈಲ್ ಅಂತ ಎಂಟ್ರಿ ಮಾಡ್ತಾ ಇದ್ದೀನಿ. ಮೊಬೈಲ್ ಶಾಪ್ ಹೆಸರು. ಸೊ ಇದು ಟಿಕಾರಿ ರೋಡ್, ಧಾರವಾಡ. ಈ ಥರ ಎಂಟ್ರಿ ಮಾಡ್ತೀನಿ. ಕಂಟ್ರಿ ಇಂಡಿಯಾ, ಸ್ಟೇಟ್ ಕರ್ನಾಟಕ. ಸೊ ಪಿನ್ ಕೋಡ್ 580008. ಸೊ ಫೋನ್ ನಂಬರ್ ಒಂದು ಡೂಪ್ಲಿಕೇಟ್ ಎಂಟ್ರಿ ಮಾಡ್ತಾ ಇದ್ದೀನಿ. ಸೊ ಮೊಬೈಲ್ ನಂಬರ್, ಸೊ ಫ್ಯಾಕ್ಸ್ ನಂಬರ್ ಎಲ್ಲ ಎಂಟ್ರಿ ಮಾಡ್ತಾ ಹೋಗಬೇಕು. ಸೊ ಇಲ್ಲಿರುವಂಥ ಮೆನ್ಷನ್ ನೋಡಿದ್ರೆ ಇಯರ್ ಸೇಮ್ ಇರಬೇಕು. ದೆನ್ ನೆಕ್ಸ್ಟ್ ನಾವು ಯಾವುದಾದ್ರೂ ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿ ಸೇಲ್ ಮಾಡೋಣ. ಹಾಗಿದ್ರೆ ಸೊ ಫಸ್ಟ್ ಎಸ್ಕೇಪ್ ಪ್ರೆಸ್ ಮಾಡಿ ನಂತರ ಸೊ ಅಕೌಂಟಿಂಗ್ ವೋಚರ್ಗೆ ಹೋಗೋಣ. ಸೊ ಇಲ್ಲಿ ನಾವು ಪರ್ಚೇಸ್ ಮಾಡ್ಕೊಳ್ಳೋಣ. ಬಿಫೋರ್ F11 ಪ್ರೆಸ್ ಮಾಡಿ ನಮಗೆ ಫಸ್ಟು ಫ್ಯೂಚರ್ಸ್ಗಳನ್ನ ಯಾವ್ದು ಸೆಟ್ ಮಾಡ್ಬೇಕಂತ ನೋಡ್ಕೋಬೇಕಾಗ್ತದೆ. ಇಲ್ಲಿ ಇಂಟಿಗ್ರೇಟ್ ಅಕೌಂಟ್ ಆ್ಯಂಡ್ ಇನ್ವೆಂಟ್ರಿಯನ್ನು ಇಟ್ಕೋಬೇಕು. ಸೊ ಯಾವುದಾದ್ರೂ ಒಂದು ಇನ್ವೆಂಟ್ರಿ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿ ಸೇಲ್ ಮಾಡ್ಬೇಕಂತ ನಮಗೆ ಇನ್ವೆಂಟ್ರಿ ಇನ್ಫಾರ್ಮೇಷನ್ F11 ಒಳಗೆ ಸೆಟ್ ಮಾಡ್ತೀವಿ. ಆ ರೀತಿಯಲ್ಲಿ ನಾವು ಡೈರೆಕ್ಟ್ ಸೆಟ್ ಮಾಡ್ಬೋದು. ನೆಕ್ಸ್ಟ್ ಫೀಚರ್ಸ್ ನೋಡ್ರಿ, ಇನ್ವಾಯ್ಸಿಂಗ್ ಅನ್ನು ಇವಿಷ್ಟುಗಳನ್ನು ಇಟ್ಕೋಬೇಕು. ಎನೇಬಲ್ ಇನ್ವಾಯ್ಸಿಂಗ್, ರೆಕಾರ್ಡ್ ಪರ್ಚೇಸ್ ಇನ್ ಇನ್ವಾಯ್ಸ್ ಮೋಡ್, ಯೂಸ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ನೋಟ್, ರೆಕಾರ್ಡ್ ಕ್ರೆಡಿಟ್ ನೋಟ್ಸ್ ಇನ್ ಇನ್ವಾಯ್ಸ್ ಮೋಡ್. ಅದೇ ರೀತಿ ಡೆಬಿಟ್ ನೋಟ್ ಇನ್ ಇನ್ವಾಯ್ಸ್ ಮೋಡ್ ಇಟ್ಕೋಬೇಕು, ಸೆಟ್ ಮಾಡಬೇಕಾಗುತ್ತೆ. ಅದೇ ರೀತಿ ನಮ್ಮ ಕಂಪ್ನಿಗೆ ಲೋಗೋ ಅಂದರೆ ನಮ್ಮ ಅಂಗಡಿದು ಅಥವಾ ನಮ್ಮ ಶಾಪ್ ಲೋಗೋ ಬೇಕಾಗಿದೆ. ಎನೇಬಲ್ ಕಂಪ್ನಿ ಲೋಗೋ ಅಂತ ಇರ್ತದೆ, ಇದನ್ನು ಕೂಡ ಸೆಟ್ ಮಾಡೋಣ. ಸೊ ಹಾಗಾದರೆ ಇಲ್ಲಿ ಪಾತನ್ನು ಇನ್ಸರ್ಟ್ ಮಾಡಬೇಕು. ನಮ್ಮ ಲೋಗೋ ಎಲ್ಲಿರ್ತದಂತೆ ಫಸ್ಟ್ ನೋಡ್ಕೋಬೇಕಾಗತ್ತೆ. ಸೊ ನಮ್ಮ ಲೋಗೋವನ್ನು ನಾವು ನೋಡೋಣ. ಹಾಗಿದ್ರೆ ನಾವು ಲೋಗೋನ ಯಾವ ಲೋಗೋನ ಇರ್ತದೆ ಅಂತ ಸೆಟ್ ಮಾಡಬೇಕು. ಸೊ ಲೋಗೋವನ್ನು ನೋಡ್ಕೊತ ಹೋಗೋಣ. ಹಾಗಾದ್ರೆ ನಮ್ಮ ಲೋಗೋನ ನೋಡೋಣ. ಎಲ್ಲಿದೆ ರೀ? ಎಸ್, ಡೆಸ್ಕ್ಟಾಪ್ ಒಳಗೆ ನಮ್ಗೆ ಸೆಟ್ ಇದೆ. ಹಾಗಾದ್ರೆ ಇದನ್ನ ರೈಟ್ ಬಟನ್ ಕ್ಲಿಕ್ ಮಾಡಿ ಪ್ರಾಪರ್ಟೀಸ್ ಕ್ಲಿಕ್ ಮಾಡಬೇಕು. ಪ್ರಾಪರ್ಟೀಸ್ ಆಪ್ಷನ್ ತೆಗೆದುಕೊಂಡ್ಕೊಳ್ಳೋಣ. ನಮಗೆ ಈ ಲೋಗೋ ಇರುವಂಥ ಪಾತ್ ಲೊಕೇಶನ್ ಅಂತ ಬರ್ತದೆ. ಸೊ ಲೊಕೇಶನ್ ಲೋಕಲ್ ಡಿಸ್ಕ್, ಸಿ ಡ್ರೈವ್, ಯೂಸರ್ಸ್, ಅಡ್ಮಿನ್, ಡೆಸ್ಕ್ಟಾಪ್ ಮತ್ತು ಇಮೇಜ್ ಅಂತದೆ. ಸೊ ಇದನ್ನು ಕಾಪಿ ಮಾಡ್ಕೊಳ್ಳೋಣ, Ctrl+C. ಸೊ ಅದೇ ರೀತಿ ಟ್ಯಾಲಿ ಒಳಗೆ ನಾವು ಕಂಟ್ರೋಲ್ ಮತ್ತು ಆಲ್ಟ್ ಎರಡು ಹೋಲ್ಡ್ ಮಾಡಿ ಪೇಸ್ಟ್ ಮಾಡಬೇಕು. ದೆನ್ ನ್ಯೂ ಲೈನ್ ಹ್ಯಾಶ್ ಹಾಕಿ ನಮ್ಗೆ ಅದರ ಇಮೇಜ್ ಇರುವಂತಹದ್ದು ಸೇವ್ ಮಾಡಬೇಕಾಗತ್ತೆ. ಸೊ ಇಮೇಜ್ ಇರುವಂಥ ನೇಮ್ ಯಾವುದು ಅಂತ ನೋಡೋಣ. 121 ಅಂತದೆ. ಸೊ ಇದು JPG ಫೈಲ್ ಇರೋದ್ರಿಂದ ನೋಡಿ ಇವಾಗ ಕಾಣ್ತದೆ. ನಿಮ್ಮ ನೇಮು ಕೂಡ ಪ್ರಾಪರ್ಟೀಸ್ ಚೆಕ್ ಮಾಡ್ಕೊಂಡ್ಬಿಟ್ರೆ ಸೊ 121 JPG ಫೈಲ್ ಅಂತದೆ. ಸೊ ಇದನ್ನು ಕೂಡ ನಾವು ಸೆಟ್ ಮಾಡಬೇಕಾಗತ್ತೆ. ಇಲ್ಲಿ ನ್ಯೂ ಲೈನ್ ಹ್ಯಾಶ್ ಹಾಕಿದ ನಂತರ 121.jpg ಅಂತ ಸೆಟ್ ಮಾಡಿ ಎಂಟರ್ ಪ್ರೆಸ್ ಮಾಡೋಣ. ಸೊ ಈ ರೀತಿ ನಾವು ಲೋಗೋನ್ ಕೂಡ ಸೆಟ್ ಮಾಡ್ಬೋದು. ಸೊ ಪರ್ಚೇಸಿಂಗ್ ನಾವು ಯಾವುದಾದ್ರೂ ಒಂದು ಶಾಪಿಂದ ಅಥವಾ ಎಲ್ಲಿಂದ ಪರ್ಚೇಸ್ ಮಾಡ್ಕೊಳ್ಳೋಣ ಕೆಲವೊಂದು ಮೊಬೈಲ್ಗಳನ್ನು. ಇಲ್ಲಿ ಇನ್ವಾಯ್ಸ್ ನಂಬರ್ ಎಂಟ್ರಿ ಮಾಡ್ತಾ ಇದ್ದೀನಿ. ಪಾರ್ಟೀಸ್ ನೇಮ್ ಕ್ಯಾಶ್. ಸೊ ಅದರ್ ರೆಫರೆನ್ಸ್ ಸೆಟ್ ಮಾಡೋಣ ಬೇಕಾದರೆ. ಸಪ್ಲೈಯರ್ಸ್, ಸೊ ನಾವು ಯಾವ ಕಡೆಯಿಂದ ಹುಬ್ಳಿಂದ ತರಿಸ್ಕೊಳ್ತಾ ಇದ್ದೆ ನಾನು. ಸೊ ಹುಬ್ಳಿಂದ ಮಟೀರಿಯಲ್ಸ್ ಪರ್ಚೇಸ್ ಮಾಡ್ಕೊಳ್ತಾ ಇದ್ದೀನಿ. ಅದು ಸಪ್ಲೈಯರ್ಸ್ ನಂಬರ್ಸ್ ಎಂಟ್ರಿ ಮಾಡ್ಬೋದು. ಸೊ ನೆಕ್ಸ್ಟ್ ಪರ್ಚೇಸ್ Alt+C ನೆನ್ಪಿಟ್ಕೊಳ್ಳಿ, Alt+C ಪ್ರೆಸ್ ಮಾಡಬೇಕು. ನಂತರ ಇಲ್ಲಿ F11 ಪ್ರೆಸ್ ಮಾಡಿ ನಮಗೆ
F11 ಮತ್ತು F3 ಇಲ್ಲಿ ಕಾಣ್ತಾ ಇರ್ಬೋದು ಸ್ಟೇಟರಿ ಅಂತೇಳಿ. ಸೊ F3ನ ಪ್ರೆಸ್ ಮಾಡೋಣ. ಇಲ್ಲಿ ನಮಗೆ GST ಕಾಣ್ತಿರ್ಬೋದು, ಎನೇಬಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ GST ಇನ್ಫಾರ್ಮೇಷನ್ಸ್. ಇದನ್ನು ನಾವು ಎಸ್ ಅಂತ ಸೆಟ್ ಮಾಡಬೇಕಾಗತ್ತೆ. ದೆನ್ ಸೆಟ್ ಆಲ್ಟರ್ GST ಡೀಟೇಲ್ಸ್, ಇದನ್ನು ಕೂಡ ಎಸ್ ಅಂತ ಸೆಟ್ ಮಾಡೋಣ. ಸೊ ಕರ್ನಾಟಕ ರೆಗ್ಯುಲರು ಜಸ್ಟ್ ಅಸೆಸ್ ಆಫ್ ಅದರ್ಸ್ ಟೆರಿಟರಿ ಅಂತ ಇರ್ತದೆ, ಇದನ್ನು ಕೂಡ ಎಸ್ ಸೆಟ್ ಮಾಡೋಣ. ಸೊ ಹಾಗಿದ್ರೆ GST ಯೂನಿಟ್ ನಂಬರ್ ಅನ್ನು ಸೆಟ್ ಮಾಡಬೇಕಾಗುತ್ತೆ. ಹಾಗಾದ್ರೆ GST ಯೂನಿಟ್ಸ್ ನಂಬರ್ ಯಾವ ರೀತಿ ಇರ್ತದೆ ಅಂತ ಒಂದ್ಸಾರಿ ನೋಡೋಣ. ಸೊ GST ಯೂನಿಟ್ಸ್ ನಂಬರ್ ನಮಗೆ ಇಲ್ಲಿ ಕಾಣ್ತಾ ಇರ್ಬೋದು. ನಿಮಗೆ GST ಟಿನ್ ಅಂತೇಳಿ GST ಐಡೆಂಟಿಫಿಕೇಶನ್ ನಂಬರ್ ಅಂತ ಇರ್ತದೆ. ಅದು ಫಾರ್ಮ್ಯಾಟ್ಸ್ ಆಫ್ GST ಟಿನ್ ಅಂತ ಇರ್ತದೆ. ಅದು ಯಾವ ರೀತಿ ಇರ್ತದೆ ಅಂದರೆ ಫಸ್ಟ್ 2 ಡಿಜಿಟ್ ನಮಗೆ ಸ್ಟೇಟ್ ಕೋಡ್ ಇರ್ತದೆ. ಅದರ್ಸ್ 2, 4, 6, 8, 10 ನಂಬರ್ಸು ಪ್ಯಾನ್ ನಂಬರ್ ಇರ್ತದೆ. ಹಾಗಾದರೆ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತ 10 ಡಿಜಿಟ್ ಇರ್ತದೆ. ಅದೇ ರೀತಿ ಎಂಟಿಟಿ ನಂಬರ್ಸ್ ಆಫ್ ದ ಸೇಮ್ ಪ್ಯಾನ್ ಹೋಲ್ಡರ್ ಇನ್ ಸ್ಟೇಟ್ ಅಂತ ಇರ್ತದೆ. ಸೊ ಅದೊಂದು ಕೂಡ 1 ನಂಬರ್ ಅಂತ ಇರ್ತದೆ. ಇಲ್ಲಿ ಆಲ್ಫಾಬೆಟ್ಸ್ Z ಡಿಫಾಲ್ಟ್ ಆಗಿರ್ತದೆ. ನೆಕ್ಸ್ಟ್ ನಾವೊಂದು ಚೆಕ್ ನಂಬರ್ಸ್ ಡಿಜಿಟ್ ಅಂತ ಇರ್ತದೆ, ನಂಬರ್ಸ್ ಹೋಗುತ್ತೆ. ಇಲ್ಲಿ ಡಿಫಾಲ್ಟ್ Z ಅಂತ ಇರ್ತದೆ. ಈ ರೀತಿ ಸೆಟ್ಟನ್ನು ನಮಗೆ GST ನಂಬರ್ ಇರ್ತದೆ. ಸೊ ಟೋಟಲ್ 15 ನಂಬರ್ಸ್ ಇರ್ತದೆ. ಈ 15 ನಂಬರ್ಸ್ ಕೂಡ ನಾವು ಇಟ್ಬೋದು. ನಮ್ಮ ಧಾರವಾಡದ್ದು ಸ್ಟೇಟದ್ದು 29 ಇರ್ತದೆ. 5 ABCD ಅಂತೇಳಿ ಸೆಟ್ ಇರ್ಬೋದು ಅಥವಾ ಬೇರೆ ನಂಬರ್ಸ್ ಇರ್ಬೋದು. 5 ಡಿಜಿಟ್ ನಂಬರ್ ಎಂಟ್ರಿ ಮಾಡಿ Z5 ಅಂತ ಎಂಟ್ರಿ ಮಾಡ್ತೀನಿ. ಇದೊಂದು GST ನಂಬರ್ ಇರ್ತದೆ. ಸೊ ಮಂತ್ಲಿ ಈ ರೀತಿ ಸೆಟ್ ಮಾಡ್ತಾ ನಾವು ಹೋಗ್ಬೇಕಾಗುತ್ತೆ. ಎಸ್ ಸೊ ಇದನ್ನು ಕೂಡ ಎಸ್ ಮಾಡೋಣ. ಇಲ್ಲಿ ಒಂದು ನಿಮಗೆ ಗೊತ್ತಾಗೋದು ಟ್ಯಾಕ್ಸ್ ಟೈಪ್ ಅಂತ ಬರ್ತದೆ. ಇಲ್ಲಿ ನಿಮಗೆ ಗೊತ್ತಾಗಿರಬೇಕು. ಸೊ ಕೆಲವೊಂದು ಟೈಮ್ನಲ್ಲಿ ಏನಾಗ್ತದೆ ಅಂದ್ರೆ ಆಲ್ಟ್ F2 ಒಳಗೆ ಪ್ರೆಸ್ ಮಾಡಿ ಇಲ್ಲಿ ಇನ್ ಕೇಸ್ ಶೋ ಆಲ್ GST ನೋ ಅಂತಿದ್ರೆ ಸೊ ನಿಮಗೆ ಇಲ್ಲಿ ಎರಡೇ ಆಪ್ಷನ್ಸ್ ಬರ್ತದೆ. ಅಪ್ಡೇಟ್ ಮಾಡುವಾಗ ಗೊತ್ತಾಗ್ಬೋದು. ಇದು ಎರಡೇ ಟ್ಯಾಕ್ಸ್ ಟೈಪ್ ಅಂತೆ 2 ಡಿಜಿಟ್ ಮಾತ್ರ ತೋರಿಸ್ತಿರ್ತದೆ. ಅವಾಗ ಏನು ಮಾಡ್ಬೇಕಂದ್ರೆ ಆಲ್ಟ್ F2 ಅನ್ನು ಪ್ರೆಸ್ ಮಾಡಿ ಅಥವಾ F2 ಡೈರೆಕ್ಟಾಗಿ ಪ್ರೆಸ್ ಮಾಡಿದ್ರು ಬರ್ತದೆ. ಸೊ F2 ಪ್ರೆಸ್ ಮಾಡಿದ ನಂತರ ಸೊ ನಮಗೆ GST ಎಸ್ ಅಂತ ಸೆಟ್ ಮಾಡೋಣ. ಮುಂದಿನ ಕ್ಲಾಸ್ಗಳಲ್ಲಿ ಕೂಡ ತಮಗೆ ಇವೆಲ್ಲ ಆಪ್ಷನ್ಸ್ಗಳನ್ನು ಮೆನ್ಷನ್ ಮಾಡಿ ಹೇಳ್ತಾ ಹೋಗ್ತೀವಿ. ಸೊ ಕಂಟಿನ್ಯೂ ನೋಡ್ತಾ ಬಂದರೆ ನಮ್ಮ ಕ್ಲಾಸ್ ನಿಮಗೆ ಅರ್ಥ ಆಗ್ತದೆ ಟ್ಯಾಲಿ. ಸೊ ಟ್ಯಾಕ್ಸೇಬಲ್ ಅಂತ ತೆಗೆದುಕೊಳ್ಳೋಣ. ಸೊ 18%. ಓಕೆ. ಸೊ ಇದೇ ರೀತಿ ನಮ್ಮ ಪ್ಯಾನ್ ನಂಬರ್ಸ್ ಇದ್ದರೆ ಪ್ಯಾನ್ ನಂಬರ್ಸನ್ನು ಸೆಟ್ ಮಾಡ್ಬೋದು. ಕಾರ್ಪೊರೇಟ್ ಐಡೆಂಟಿಟಿ ನಂಬರ್ಸ್ ಇದ್ದರೆ ಅದನ್ನು ಕೂಡ ಸೆಟ್ ಮಾಡ್ಬೋದು. ಇವಾಗ ನಮಗೆ ಪರ್ಚೇಸ್ ಮತ್ತು ಎಂಟ್ರಿ ಮಾಡಬೇಕಾಗತ್ತೆ. ಪರ್ಚೇಸ್ ಅಂತ ಟೈಪ್ ಮಾಡೋಣ. ಅಂಡರ್ ಪರ್ಚೇಸ್ ಅಕೌಂಟ್ ಇಲ್ಲಿ ಬಂದ್ಬಿಟ್ಟು ಅಪ್ಲಿಕೇಬಲ್ ಅಂತಿದೆ. ಎಸ್ ಅಪ್ಲಿಕೇಬಲ್ ಇರಲಿ. ನೆಕ್ಸ್ಟ್ GST ಎಸ್ ಅಂತ ಸೆಟ್ ಮಾಡಬೇಕು. ಸೊ GST ಒಳಗೆ ನಮಗೆ ನೇಚರ್ ಟ್ರಾನ್ಸಾಕ್ಷನ್ಸ್ ಅಂತ ಇರ್ತದೆ. ಇಲ್ಲಿ ನಾವು ಪರ್ಚೇಸ್ ಟ್ಯಾಕ್ಸೇಬಲ್ ಅಂತ ತೆಗೆದುಕೊಳ್ಳೋಣ. 18% ನಾವು ಇಂಟಿಗ್ರೇಟೆಡ್ ಟ್ಯಾಕ್ಸ್ ಒಳಗೆ ಎಂಟ್ರಿ ಮಾಡಿಬಿಟ್ರೆ ಸಾಕು. ಸೆಂಟ್ರಲ್ ಮತ್ತು ಯುಟಿ ಟ್ಯಾಕ್ಸ್ ಅಂತ ಬರ್ತದೆ. 9 ತಾನೇ ಡಿವೈಡ್ ಆಗ್ತದೆ. ಸೊ ಗೂಡ್ಸ್ ಅಂತ ಹೇಳಿ ಸರ್ವಿಸ್ ಎರಡು ಬೇಕಾದ ತಗೋಬೋದು. ನಾನು ಇಲ್ಲಿ ಸರ್ವಿಸ್ ಅಂತ ತೊಗೊಂಡ್ಬಿಡ್ತೀನಿ. ಗೂಡ್ಸು ಅಂತ ತಗೋಬೋದು. ಸೊ ನೆಕ್ಸ್ಟ್ ಕ್ಯಾಶ್ ನಿಮ್ಗೆ ಇವಾಗಲೇ ಆಲ್ರೆಡಿ ನಾನು ಎಂಟ್ರಿ ಮಾಡಿದ್ದೆ ಪರ್ಚೇಸ್. ಸೊ ಇಲ್ಲಿ ನಾವು ಏನು ಆಲ್ಟ್ C ಪ್ರೆಸ್ ಮಾಡಿದೆ ನಮಗೆ ಸ್ಟಾಕ್ ಐಟಮ್ ಕ್ರಿಯೇಷನ್ ಅಂತ ಬರ್ತದೆ. ಸೊ ಹಾಗಾದ್ರೆ ಸ್ಟಾಕ್ ಐಟಮ್ಸ್ ಕ್ರಿಯೇಷನ್ ಮಾಡೋಣ. ಹಾಗಿದ್ರೆ ಸ್ಟಾಕ್ ಐಟಮ್ ಯಾವುದು ಇರ್ತದೆ ನಮಗೆ ರೆಡ್ ಪೆನ್ ಅಂತ ತೆಗೆದುಕೊಳ್ತೀನಿ. ನಮಗೆ ರೆಡ್ ಪೆನ್ನನ್ನು ತೆಗೆದುಕೊಳ್ತೀನಿ. ಸೊ ಅಂಡರ್ ಗ್ರೂಪ್ ಕ್ರಿಯೇಷನ್ ಆಲ್ಟ್ C ಮಾಡೋಣ. ಹಾಗಿದ್ರೆ ರೆಡ್ ಪೆನ್ ಯಾವ ಕಂಪ್ನಿದು ಇರ್ತದೆ ನೋಡೋಣ. ಹಾಗಾದರೆ ರೆನಾಲ್ಡ್ಸ್ ಅಂತ ಇರ್ತದೆ. ಪ್ರೈಮರಿ. ಸೊ ಇಲ್ಲಿ ನೋಡಿ ನಾವು ಇದನ್ನು ಕೂಡ ಎಸ್ ಸೆಟ್ ಮಾಡಬೇಕಾಗತ್ತೆ. ಇಲ್ಲಿ GST ಕೂಡ ಎಸ್ ಇರಬೇಕು. ನಂತರ ನಮಗೆ ಟ್ಯಾಕ್ಸೇಬಲ್ ಇದನ್ನು 18% ಎಸ್. ಹಾಗೆ ನಮಗೆ ಯೂನಿಟ್ಸು ನಂಬರ್ ಒಳಗೆ ತೆಗೆದುಕೊಳ್ತಿದ್ದೇನೆ ಪೆನ್ನು. ಇಲ್ಲಿ NOS ಫುಲ್ ಫಾರ್ಮ್ NUMBERS ನಂಬರ್ಸ್.
ನೆಕ್ಸ್ಟ್ ಇಲ್ಲಿ ನಿಮಗೆ ಯೂನಿಟ್ ಕ್ವಾಂಟಿಟಿ ಕೋಡ್ ಅಂತ ಇರ್ತದೆ. ಸೊ ನಂಬರ್ಸ್ ಕೋಡ್ ಅಂತ ಇರ್ತದೆ, ಅದನ್ನು ತೆಗೆದುಕೊಳ್ಳೋಣ. ನಾವು ಮೆಜರ್ಮೆಂಟ್ ಪೆನ್ ನಂಬರ್ಸ್ ಮೇಲೆ ತೆಗೆದುಕೊಳ್ತಾ ಇದ್ದೀವಿ. ಇಲ್ಲಿ GST ಅಪ್ಲಿಕೇಬಲ್ ಅಂದರೆ ಅಪ್ಲಿಕೇಬಲ್ ಅಂತ ಇರಲಿ. ಎಸ್ ಇಲ್ಲಿ ಸೆಟ್ ಅಲ್ಟರ್ GST ಡೀಟೇಲ್ಸ್ ಎಸ್ ಅಂತ ಸೆಟ್ ಮಾಡಿ. ಸೊ ಮತ್ತೆ ನಾವು ಇಲ್ಲಿ ಹೋಲ್ ವ್ಯಾಲ್ಯೂ ಮೇಲೆ ತೆಗೆದುಕೊಳ್ಳೋಣ. ಟ್ಯಾಕ್ಸೇಬಲ್ 18%. ಸೊ ಇಲ್ಲಿ ಸರ್ವಿಸ್ ಗೂಡ್ಸ್ ಅಂದರೆ ಗೂಡ್ಸ್, ಸರ್ವಿಸ್ ನಾನು ಗೂಡ್ಸ್ ಸರ್ವಿಸ್ ತೊಗೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಗೂಡ್ಸ್ ಅದು. ಇಲ್ಲಿ ನಮಗೆ ಪೆನ್ನನ್ನು ಒಂದು 50 ಪೆನ್ನನ್ನು ತೆಗೆದುಕೊಳ್ತಿದ್ದೀವಿ. ಸೊ ಒಂದು 4 rupees, 200 rupees ಆಯಿತು. ಸೊ ಕೊನೆಯದಾಗಿ ನಮಗೆ ಇಲ್ಲಿ ಮತ್ತೆ GSTನ ಕ್ರಿಯೇಟ್ ಮಾಡಿಬಿಡೋಣ ಒಂದು ಸಾರಿ. ಎಸ್ GST ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಅಂಡರ್ GST ಸೆಟ್ ಮಾಡೋಣ. $9%. ನೆಕ್ಸ್ಟ್ Alt C GST ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಸೆಂಟ್ರಲ್ ಸ್ಟೇಟ್ 9%. ಸೆಂಟ್ರಲ್ದು ಮತ್ತು ಸ್ಟೇಟ್ದು ಎರಡೂ ಆಯಿತು. ಇದು ಸೆಂಟ್ರಲ್ ಟ್ಯಾಕ್ಸ್, ಇದು ಕೂಡ ಮೆನ್ಷನ್ ಆಗುತ್ತೆ. ಜಸ್ಟ್ ಎಸ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನಮಗೆ ಅಡಿಷ್ನಲ್ ಡೀಟೇಲ್ಸ್ ಅಂದರೆ ಪರ್ಚೇಸ್ ಡೀಟೇಲ್ಸ್ ಅಡಿಷ್ನಲ್ ಬೇಕಾದರೆ ಬಿಲ್ ನಂಬರ್ಸನ್ನು ಎಂಟ್ರಿ ಮಾಡ್ಬೋದು. ಅವ್ರು ಕೊಟ್ಟಂಥ ಬಿಲ್ಸನ್ನು, ಇನ್ವಾಯ್ಸಿಂಗ್ ಡೆಲಿವರಿ ಡೇಟನ್ನು ಎಂಟ್ರಿ ಮಾಡ್ಬೋದು. ಫ್ರಮ್ ಪ್ಲೇಸ್ ಹುಬ್ಳಿ ಟು ಪ್ಲೇಸ್ ಧಾರವಾಡ. ಕ್ಯಾಟಗರಿ ಟ್ರಾನ್ಸಾಕ್ಷನ್ಸ್ ಈ ಥರ ಎಂಟ್ರಿ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಇದನ್ನು ನಾವು ಸೇಲ್ಸ್ ಕೊಟ್ಟಾಗ ಯಾವ ರೀತಿ ಸೇಲ್ಸ್ ಬಿಲ್ ಬರ್ತದೆ ನೋಡೋಣ. ಈಗ ನಮ್ಮ ಕಂಟಿನ್ಯೂ ರೆಫರೆನ್ಸ್ ನಂಬರ್ ಇರ್ತದೆ, ಕ್ಯಾಶ್. ಸೊ ನಾವಿಲ್ಲಿ ಯಾರಿಗೆ ಸೆಂಡ್ ಮಾಡ್ತಿರ್ತೀವಿ, ಯಾವ ಅಡ್ರೆಸ್ಸಿಗೆ ಯಾರಿಗೆ ಬೇಕು ಅವ್ರು ಸೆಂಡ್ ಮಾಡ್ತಾ ಇದ್ದೀವಿ. ಪರ್ಸನ್ಸ್ ನಂಬರ್ ಡೆಲಿವರಿ ನಮಗೆ ಕಂಟಿನ್ಯೂ ಆಗಿ ರೆಫರೆನ್ಸ್ ಆಗಲಿ ನಂಬರ್ ಎಂಟ್ರಿ ಮಾಡ್ತಿರ್ತೀನಿ. ಸೀರಿಯಲ್ ನಂಬರ್ ಇರ್ತದೆ ಇಲ್ಲಿ ನೋಡಿ. ಡಿಸ್ಪ್ಯಾಚ್ ಡಾಕ್ಯುಮೆಂಟ್ ನಂಬರ್ ಸೊ 125 ಅಂತ ಇರ್ತದೆ. ಸೊ 215 ಬೈ ಹ್ಯಾಂಡ್. ಯಾವುದೇ ಬಿಲ್ಲನ್ನು ನೆಕ್ಸ್ಟ್ ಬಿಲ್ ತೆಗಿಬೇಕಾದ್ರೆ ಇದು 47 ಇದ್ದರೆ 48 ಆಗಬೇಕು. ನೆಕ್ಸ್ಟ್ ಡಿಸ್ಪ್ಯಾಚ್ ನಂಬರ್ 215 ಇದ್ದರೆ 216 ಆಗುತ್ತೆ. ಸೊ ವೆಹಿಕಲ್ ಕಳಿಸ್ತಾ ಇದ್ರೆ ವೆಹಿಕಲಲ್ಲಿ ಕೂಡ ಎಂಟ್ರಿ ಮಾಡ್ಬೋದು ನಾವು. ಸೊ ಆರ್ಡರ್ ನಂಬರ್ಸ್ ನಮಗೆ ಕೆಲವೊಂದು ಆರ್ಡರ್ ಕ್ಯಾನ್ಸಲ್ ಆಗಿರ್ತದೆ. ಸೊ ಕ್ಯಾನ್ಸಲ್ ಕಂಟಿನ್ಯೂ ಹಿಡ್ಕೊಂಡಿರ್ತೀವಿ. 485 ಅಂತ ನಂಬರ್ ಇರ್ತದೆ, ಅದನ್ನು ಕೂಡ ಎಂಟ್ರಿ ಮಾಡ್ತೀನಿ. ಇಲ್ಲಿ ಮೋರ್ ಟರ್ಮ್ಸ್ ಆಫ್ ಪೇಮೆಂಟ್ ಅಂತದ, ಒನ್ ಟೈಮ್ ಅಂತೇಳಿ ಕ್ಲಿಕ್ ಮಾಡ್ತೀನಿ. ಅದರ್ಸ್ ನೋನ್ ಎಂಟ್ರಿ ಮಾಡೋಣ. ನೆಕ್ಸ್ಟ್ ಬಯರ್ಸ್. ಇಲ್ಲಿ ನಾವು ಒಂದು ಸಂಸ್ಥೆ ಕಳಿಸ್ತಿರ್ತೇವೆ ಪೆನ್ನು, ಬಹಳಷ್ಟು ಪೆನ್ ಬೇಕಾಗಿರ್ತಂತ ಆರ್ಡರ್ ಕೊಟ್ಟಿರ್ತಾರೆ, ಅವ್ರ ಬಿಲ್ಲು ಬೇಕಾಗಿರ್ತದೆ. ಸೊ ಅಲ್ಲಿ ಅಡ್ರೆಸ್ ಅಂತ ಇರ್ತದೆ, ಆ ಅಡ್ರೆಸ್ ಒಳಗೆ ನಾವು ಎಂಟ್ರಿ ಮಾಡ್ಬೋದು. ಸೊ ನಮ್ಗೆ ಅಡ್ರೆಸ್ ಏನವ್ರದ್ದು ಧಾರವಾಡ. ಸೊ ಈ ಥರ ಅವ್ರದ್ದು ಅಕಸ್ಮಾತ್ ಇನ್ ಕೇಸ್ GST ನಂಬರ್ ಇದೆ, GST ನಂಬರ್ ಎಂಟ್ರಿ ಮಾಡ್ಬೋದು. ಇಲ್ಲಿ ಸೇಲ್ಸ್ ಅನ್ನ ಕ್ರಿಯೇಟ್ ಮಾಡಬೇಕು. ಸೊ Alt C ಕ್ರಿಯೇಟ್ ಸೇಲ್ಸ್ ಅಕೌಂಟ್. ಸೇಲ್ ಮಾಡ್ತಾ ಇದ್ದೀವಿ, ಸೇಲ್ಸ್ ಅಕೌಂಟು. ಸೊ ಅಂಡರ್ ಸೇಲ್ಸ್ ಅಕೌಂಟ್ ಬರ್ತದೆ. ಎಸ್ ಸೆಟ್ ಮಾಡಿ. ಅಪ್ಲಿಕೇಬಲ್
ಸೆಟ್ ಎಸ್ ಅಂತ ತಗೊಂಡು ಇಲ್ಲಿ ನಾವು ಸೇಲ್ಸ್ ಟ್ಯಾಕ್ಸೇಬಲ್ ಅಂತ ತೆಗೆದುಕೊಳ್ಳೋಣ 18%. ನಮಗೆ ಪೆನ್ ಅನ್ನು ಎಂಟ್ರಿ ಮಾಡೋಣ. ಹಾಗಿದ್ರೆ ಪೆನ್ನು 120 ಪೆನ್ ಕೇಳಿದ್ದಾರೆ. ಸೊ 120 ಪೆನ್ ಅಥವಾ ನಮಗೆ 50 ನಮ್ಮಂತೆ ಸ್ಟಾಕ್ ಮಾತ್ರ 50 ಇದಾವೆ. ಒಂದು 40 ಪೆನ್ ಅನ್ನು ಸೆಂಡ್ ಮಾಡೋಣ. ಸೊ 10 ರುಪೀಸ್ ಇರ್ತದೆ, 400 ರುಪೀಸ್ ಆಯಿತು. ಸೊ ನೆಕ್ಸ್ಟ್ ಏನು ಮಾಡ್ಬೋದು, ಇದಕ್ಕೆ GST ಅನ್ನು ಅಪ್ಲೈ ಮಾಡ್ಬೋದು. ಸೊ CGST ಮತ್ತು SGST ಅದೇ ರೀತಿ ಸೆಟ್ ಮಾಡಿ ಕೊನೆಗೆ ಇದನ್ನು ಪೇಜ್ ಅಪ್ ಮಾಡಿದ ನಂತರ Alt P ಪ್ರೆಸ್ ಮಾಡ್ಬೋದು. ಸೊ ನಮಗೆ ಬಿಲ್ಸ್ ಪ್ರಿಂಟ್ ಯಾವ ರೀತಿ ಬರ್ತದೆ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಒಂದು ನಾನು ಪ್ರಿಂಟ್ ತೆಗೆದಿದ್ದೀನಿ, ಅದನ್ನೇ PDF ಒಳಗೆ ಕನ್ವರ್ಟ್ ಮಾಡಿ ನಿಮಗೆ ಪ್ರಿಂಟನ್ನು ತೋರಿಸ್ತಾ ಇದ್ದೀನಿ. ಸೊ ನೋಡೋಣ ಹಾಗಿದ್ರೆ ಯಾವ ರೀತಿ ನಮಗೆ ಬಿಲ್ ಬರ್ತದೆ ಅಂಥೇಳಿ. ಕಾಣ್ತದೆ, ಡೆಸ್ಕ್ಟಾಪ್ ಮೇಲೆ ಬಂದಿದೆ ರೀ. ಓಪನ್ ಮಾಡಿ ನೋಡಿ. ಈಗ ಅಲ್ಲಿ ನಮ್ದು ಒಂದು ಕಂಪ್ನಿ ಲೋಗೋನು ಕೂಡ ಇದೆ. ಸೊ ನಾವು ಯಾವ ರೀತಿ ಸೆಂಡ್ ಮಾಡ್ತಾ ಇದ್ದೀವಿ ಅಂತದೆ. ಸೊ ಅವ್ರ GST ನಂಬರ್ ಇದೆ, ಇಲ್ಲಿ ನಮ್ಮ GST ನಂಬರು ಕೂಡ ಇದೆ, ಗೊತ್ತಾಗ್ಬೋದು. ಸೊ ಅವ್ರ GST ನಂಬರ್, ನಮ್ಮ GST ನಂಬರ್ ಚೇಂಜ್ ಇದೆ. ಸೊ ಕೋಡ್ ಇದೆ. ಸೊ ಇಲ್ಲಿ ಫುಲ್ ಫಾರ್ಮ್ ನೋಡ್ತಿರ್ಬೋದು, ಇನ್ವಾಯ್ಸ್ ಕಾಪಿ 1. ಸೊ ಡೆಲಿವರ್ಡ್ ನೋಟ್, ಒನ್ ಟೈಮ್, ಸಪ್ಲೈಯರ್ ರೆಫರೆನ್ಸ್ ನಂಬರ್, ಬಯರ್ಸ್ ನಂಬರ್, ಡಿಸ್ಪ್ಯಾಚ್ ಡಾಕ್ಯುಮೆಂಟ್ ನಂಬರ್, ಡಿಸ್ಪ್ಯಾಚ್ ಥ್ರೂ ಬೈ ಹ್ಯಾಂಡ್ ಅಂತಿದೆ. ಟರ್ಮ್ಸ್ ನಾವು ಏನೂ ಎಂಟ್ರಿ ಮಾಡಿಲ್ಲ. ಸೊ ಈ ರೀತಿ ಎಂಟ್ರಿ ಮಾಡ್ಬೋದು. ಪೆನ್ ತೊಗೊಂಡಿದ್ವಿ, ಹಾಗಾದರೆ CGST 9%, SGST 9%, ಟೋಟಲ್ ನಮಗೆ 40 ರುಪೀಸ್, 40 ನಂಬರ್ಸು 472 ರುಪೀಸ್ ಆಗುತ್ತೆ. ಸೊ ಅದೇ ರೀತಿ ಟ್ಯಾಕ್ಸೇಬಲ್ ವ್ಯಾಲ್ಯೂ ಎಷ್ಟದ ರೀ, 400 ಅದ. ಸೊ ಸೆಂಟ್ರಲ್ ಟ್ಯಾಕ್ಸ್ ಎಷ್ಟದ ರೀ, 36, UT ಟ್ಯಾಕ್ಸ್ 36. ಅದೇ ರೀತಿ ಇಲ್ಲಿ ನೋಡ್ಬೋದು. ಈ ರೀತಿ ನಮಗೆ ಸೆಟ್ ಮಾಡ್ತಾ ಹೋಗ್ಬೋದು. ಸೊ ಸಿಗ್ನೇಚರ್ ಮಾಡ್ಬೋದು. ಕಂಪ್ನಿ ಪ್ಯಾನ್ ಕಾರ್ಡ್ ನಂಬರ್ ನಾವು ಎಂಟ್ರಿ ಮಾಡಿದ್ದೀವಿ, ಇದನ್ನು ನೋಡಿ. ಇದೇನು, ದಿಸ್ ಈಸ್ ಕಂಪ್ಯೂಟರ್ ಜನರೇಟೆಡ್ ಇನ್ವಾಯ್ಸ್. ಈ ರೀತಿ ನಾವು GSTಯನ್ನು ಬಿಲ್ಲನ್ನು ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಸೊ ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ GST ಬಿಲ್ಲನ್ನು ನಾವು ಯಾವ ರೀತಿ ಓಪನ್ ಮಾಡ್ತೀವಿ ಅಂಥೇಳಿ. ಸೊ ವಿದ್ಯಾರ್ಥಿಗಳೇ, ಮುಂದಿನ ಕ್ಲಾಸನ್ನು ಮತ್ತೆ ಕಂಟಿನ್ಯೂ ನಾವು ಮಾಡೋಣಂತೆ. ಹಾಗೆ ಈ ಕ್ಲಾಸನ್ನು ಪ್ರಾಕ್ಟೀಸ್ ಮಾಡ್ತಾ ಇರಿ. ಸೊ ಮುಂದಿನ ವಿಷಯ ಏನಂದರೆ, Alt A ಪ್ರೆಸ್ ಮಾಡಿಬಿಟ್ರೆ ನಮ್ಮ GST ವ್ಯಾಲ್ಯೂ ಎಷ್ಟದಂತೆ ತೋರಿಸ್ತದೆ, ಗೊತ್ತಿರಲಿ ತಮಗೆ. $72 ನಮ್ಮ GST ಅಂದರೆ ಟ್ಯಾಕ್ಸ್ ಅನಲೈಸಿಸ್ 72 ರುಪೀಸ್ ಇದೆ ನಮ್ಮದು. ಸೊ ಇದು ನೆನ್ಪಿಟ್ಕೋಬೇಕು. ಟ್ಯಾಕ್ಸ್ ಅನಲೈಸಿಸ್ ಎಷ್ಟಿದೆ ನಮ್ಮದು, 72 ರುಪೀಸ್ ಇದೆ. 72 ರುಪೀಸ್. ಸೊ ವಿದ್ಯಾರ್ಥಿಗಳೇ, ಈ ಕ್ಲಾಸ್ ನಿಮಗೆ ಇಷ್ಟ ಆಗಿತ್ತಂದರೆ ಸೊ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಜೊತೆಗೆ ಬೆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಾವು ಮುಂದಿನ ಕ್ಲಾಸ್ ಅಪ್ಲೋಡ್ ಮಾಡೋದು ತಮಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ, ತಾವು ಅಲ್ಲೇ ನೋಡ್ಬೋದು. ಸೊ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.